ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ಇವತ್ತಿನ ಸನಾತನ ಕಥನದ ಎಪಿಸೋಡ್ನಲ್ಲಿ ನಾನು ಒಂದು ಅನ್ಬಿಲೀವೆಬಲ್, ಅನ್ರಿಯಲಿಸ್ಟಿಕ್, ಸ್ಟಿಲ್ ರಿಯಲಿಸ್ಟಿಕ್ ಸತ್ಯ ಘಟನೆಯನ್ನ ಹೇಳ್ತೀನಿ. ಪುನರ್ಜನ್ಮದ ಸತ್ಯ ಕಥೆ. ನಾನು ಈಗಾಗಲೇ ಒಂದು 2-3 ಇಂಥ ಒಂದು ಮಿಸ್ಟೀರಿಯಸ್ ಕಾನ್ಸೆಪ್ಟ್ ಅಂತ ಇರುತ್ತಲ್ವಾ, ಅದನ್ನ ಪೂರ್ತಿ ನಮ್ಗೆ ಇಷ್ಟ ಇರಲ್ಲ. ಸೈನ್ಸ್ನ ಲಾಜಿಕ್ ಮೇಲೆ ಅದನ್ನ ಇಂಟರ್ಪ್ರಿಟ್ ಮಾಡಕ್ಕೆ ಆಗೋದಿಲ್ಲ, ಆದ್ರೆ ಅದು ನಡೆದಿರುತ್ತೆ. ಅನುಭವ ಅನ್ನೋದನ್ನ ಪೂರ್ತಿ ಎಕ್ಸ್ಪ್ಲೇನ್ ಮಾಡಕ್ ಸಾಧ್ಯ ಅಲ್ಲ. ಯಾರು ಅದನ್ನ ಅನುಭವಿಸಿರ್ತಾರೆ ಅಂಥವರಿಗೆ ಮಾತ್ರ ಅದು ಸತ್ಯ ಅನ್ನೋದನ್ನ ನಾನು ಅವಾಗ ಹೇಳ್ತಾ ಇರ್ತೀನಿ. ಅಂತ ಕೆಲವೊಂದಷ್ಟು ಎಪಿಸೋಡ್ ಅನ್ನ ಮಾಡಿದೀನಿ ಆಲ್ರೆಡಿ. ಆದ್ರೆ ಇವತ್ತಿನ ಎಪಿಸೋಡ್ ಆ ಎಲ್ಲ ಎಪಿಸೋಡ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಇರುತ್ತೆ. ಯಾಕೆ ಅನ್ನೋದು ಈ ಸ್ಟೋರಿಯನ್ನ ಹೇಳ್ತಾ ಹೋದ ಹಾಗೆ ನಿಮ್ಗೆ ಗೊತ್ತಾಗುತ್ತೆ. ಈ ಸ್ಟೋರಿಯಲ್ಲಿ ನಿಮ್ಗೆ ಏನೇನ್ ಡೌಟ್ ಬರುತ್ತೆ ಅಥವಾ ಯಾವ ರೀತಿ ಇದು ನಿಮ್ಮನ್ನ ಇಂಟರ್ವ್ಯೂ ಮಾಡ್ತು ಅನ್ನೋದನ್ನ ಈ ಎಪಿಸೋಡ್ ನೋಡಾದ್ಮೇಲೆ ನೀವು ನಿಮ್ಮ ರೀಸನಿಂಗ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ, 1983ರಲ್ಲಿ ಉತ್ತರ ಪ್ರದೇಶದ ಬಾಡ್ ಅನ್ನೋ ಒಂದು ಪುಟ್ಟ ಗ್ರಾಮದಲ್ಲಿ ಒಬ್ಬ ಪುಟಾಣಿ ಹುಡುಗ, 2.5 ವರ್ಷದವನು, ಸಡನ್ ಆಗಿ ಏನೇನೋ ಮಾತಾಡಕ್ ಶುರು ಮಾಡ್ಬಿಡ್ತಾನೆ. ನೀವು ನನ್ನ ತಂದೆ ತಾಯಿನೇ ಅಲ್ಲ, ನಾನು ಸ್ವಲ್ಪ ದಿನ ಇನ್ನು ಈ ಮನೆಯಲ್ಲಿ ಇರೋದು, ಇವ್ರು ಯಾರು ನಂಗೆ ಸಂಬಂಧಪಟ್ಟವ್ರೆ ಅಲ್ಲ, ನನ್ನ ಮನೆ ಇರೋದು ಆಗ್ರಾದಲ್ಲಿ, ನಾನು ತುಂಬಾ ಶ್ರೀಮಂತ, ನಂಗೆ ಹೆಂಡತಿ ಇದ್ದಾಳೆ, ನನ್ನ ಅಪ್ಪ ಅಮ್ಮ ಬದುಕಿದ್ದಾರೆ, ನಂಗೆ 2 ಗಂಡ್ಮಕ್ಳಿದ್ದಾರೆ, ಹಿಂಗಿದ್ದೆಲ್ಲ ಮಾತಾಡಕ್ ಶುರು ಮಾಡ್ತಾನೆ ತೊದ್ಲು ಭಾಷೆಯಲ್ಲಿ. ಇದನ್ನ ಕೇಳಿದ ತಕ್ಷಣ ಆ ತಂದೆ ತಾಯಿಗೆ ಏನೋ ಸಣ್ಣ ಹುಡುಗ ತೊದ್ಲು ಮಾತಾಡ್ತಾ ಇದ್ದಾನೆ, ಅವ್ನ್ ಪೂರ್ತಿ ಏನ್ ಹೇಳ್ತಿದ್ದಾನೆ ಅನ್ನೋದು ಅವನ ಬಾಲ ಭಾಷೆಯಲ್ಲಿ ಅರ್ಥ ಕೂಡ ಆಗ್ತಾ ಇರೋದಿಲ್ಲ, ಆದ್ರೆ ಅದನ್ನ ಇಗ್ನೋರ್ ಮಾಡ್ತಾರೆ. ಆದ್ರೆ ಯಾವಾಗ 1987ರ ಸಮಯ ಬರುತ್ತೆ, ಹುಡುಗಂಗೆ ಒಂದು 5 ವರ್ಷ ತುಂಬಿರುತ್ತೆ, ಅವ್ನು ತೀರಾ ಕೋಪ ಮಾಡ್ಕೊಳ್ಳೋದು, ತಾಯಿನ ಬೈಯೋದು, ನೀ ನನ್ನ ತಾಯಿ ಅಲ್ಲ, ನಿನ್ನ ಹತ್ರ ವಾಸನೆ ಬರುತ್ತೆ, ನನ್ನಮ್ಮ ರಾಜ್ಕುಮಾರಿ, ಅವಳು ಸೀರೆ ಹೆಂಗಿರುತ್ತೆ ಗೊತ್ತಾ, ನೀನ್ ನೋಡಿದ್ರೆ ಇಲ್ಲಿ ಬೆಗ್ಗರ್ ತರ ಇದೆಯಾ, ಈ ರೀತಿ ತನ್ನ ಫ್ಯಾಮಿಲಿಯನ್ನ ತುಂಬಾ ಅವಮಾನ ಮಾಡೋದು, ನೀವ್ಯಾರು ನಂಗೆ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಪುಟಾಣಿ ಚೀಲದಲ್ಲಿ ಬಟ್ಟೆ ಎಲ್ಲ ಸೇರಿಸ್ಕೊಂಡು ನಾನು ಹೊರಡ್ತೀನಿ ಅಂತ ಜೋಳಿಗೆ ಹಾಕೊಂಡು ಹೊರಡೋದು ಎಲ್ಲ ಮಾಡಿದಾಗ ತಂದೆ ತಾಯಿಗೆ ಸ್ವಲ್ಪ ಗಾಬರಿ ಆಗುತ್ತೆ. 6 ಜನ ಒಟ್ಟು ಮಕ್ಳಿರ್ತಾರೆ ಆ ತಂದೆ ತಾಯಿಗೆ. ಇವನು ಲಾಸ್ಟ್ ಮಗ ಆಗಿರ್ತಾನೆ. ಏನ್ ಸಮಸ್ಯೆ ಆಗಿದೆ ಇವನಿಗೆ ಅಂತ ಹೇಳ್ಬಿಟ್ಟು ಅವನನ್ನ ಕೂರಿಸ್ಕೊಂಡು ಮಾತಾಡ್ತಾರೆ. ಮಾತಾಡ್ತಾ ಇದ್ದ ಹಾಗೆ, ನನ್ನ ಹೆಸರು ಸುರೇಶ್ ವರ್ಮಾ, ನಾನು ಆಗ್ರಾದಲ್ಲಿ ಒಂದು ಒಳ್ಳೆ ಶ್ರೀಮಂತ, ನಂದೊಂದು ರೇಡಿಯೋ ಶಾಪ್ ಇದೆ, ನಂಗೆ ತುಂಬಾ ದುಡ್ಡು ಎಲ್ಲ ಮಾಡಿಟ್ಟಿದ್ದೀನಿ, ನಾನು ಒಳ್ಳೆ ರಿಚ್ ಪಾರ್ಟಿ ನಾನು, ಹಿಂಗಿದ್ದೆಲ್ಲ ಮಾತಾಡಕ್ ಶುರುವಾದಾಗ ಇದನ್ನ ಇವನು ಸುಮಾರು ದಿನದಿಂದ ಹೇಳ್ತಿದ್ದಾನೆ. ಇದಕ್ಕೊಂದು ಎಂಡ್ ಬೇಕಲ್ಲ ಅಂತ ಹೇಳ್ಬಿಟ್ಟು ಈ ತಂದೆ ತಾಯಿ ಇವನ ಹಿರಿ ಅಣ್ಣನ್ನ ಕಳಿಸ್ತಾರೆ ಆಗ್ರಾಗೆ. ಅಲ್ಲಿ ನಿಜವಾಗ್ಲೂ ಸುರೇಶ್ ರೇಡಿಯೋ ಅನ್ನೋ ಒಂದು ಶಾಪ್ ಸಿಗತ್ತೆ. ಆಮೇಲೆ ಅಲ್ಲಿ ಒಳಗಡೆ ಹೋದಾಗ ಒಬ್ಬಳೆ ಹೆಂಗ್ಸ್ ಕೂತ್ಕೊಂಡಿರ್ತಾಳೆ. ಅವಳ ಹತ್ರ ಮಾತಾಡಿಸಿದಾಗ ಆಕೆಯ ಹೆಸರು ಉಮಾ ಅಂತ ಆಗಿರುತ್ತೆ. ತನ್ನ ಹೆಂಡತಿ ಹೆಸರು ಉಮಾ ಅಂತ ಈ ಸಣ್ಣ ಹುಡುಗ, 5 ವರ್ಷದ ಹುಡುಗ ಹೇಳ್ತಾ ಇರ್ತಾನೆ, ಪದೇ ಮನೆಯಲ್ಲಿ ಹೇಳ್ತಿರ್ತಾನೆ. ಆವಾಗ ಈ ಟಿ2 ಸಿಂಗ್ನ ಅಣ್ಣನಿಗೆ ಒಂದ್ ಸ್ವಲ್ಪ ಗಾಬರಿ ಆಗತ್ತೆ. ಅವನು ನೋಡಿ, ನನ್ನ ಚಿಕ್ಕ ತಮ್ಮ ಈ ರೀತಿ ಮಾತಾಡ್ತಾ ಇದ್ದಾನೆ, ಸುಮಾರು ವರ್ಷದಿಂದ ಮಾತಾಡ್ತಾ ಇದ್ದ, ನಾವೆಲ್ಲ ಏನೋ ಸುಮ್ಮನೆ ಚಿಕ್ಕ ಹುಡುಗ ಬುಗ್ದಿ ಅಂತ ಹೇಳ್ಬಿಟ್ಟು ಅವನನ್ನ ಇಗ್ನೋರ್ ಮಾಡ್ತಾ ಇದ್ವಿ, ಬಟ್ ಏನಂತ ಅರ್ಥ ಆಗ್ತಾ ಇಲ್ಲ, ಒಂದ್ಸತಿ ನೀವು ನಮ್ಮನೆಗೆ ಬಂದು ನೋಡಿ ಅಂತ ಹೇಳ್ಬಿಟ್ಟು ಆ ಬಾಡ್ ಗ್ರಾಮಕ್ಕೆ ಕರ್ಕೊಂಡು ಹೋದಾಗ ಈ ಹುಡುಗ ಅವಳನ್ನ ಗುರ್ತಿಸ್ತಾನೆ. ತನಗಿಂತ ಎಷ್ಟೋ ವರ್ಷ ದೊಡ್ಡವಳನ್ನ ನೋಡ್ಬಿಟ್ಟು ನಾಚ್ಕೊಳ್ಳೋದು, ಉಮಾ ಅಂತ ಕರೆಯೋದು, ಮಕ್ಳು ಹೆಂಗಿದ್ದಾರೆ ಅಂತ ಕೇಳೋದು ಎಲ್ಲ ಮಾಡಿದಾಗ ಅವಳಿಗೂ ತುಂಬಾ ವಿಚಿತ್ರ ಅನ್ಸುತ್ತೆ. ಆದ್ರೆ ನಂಬಕ್ ಮನ್ಸಿರೋದಿಲ್ಲ. ಯಾಕೆ ಅಂತಂದ್ರೆ ಇದನ್ನ ಸೈನ್ಸ್ ಅಲ್ಲಿ ನಾವು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಕ್ ಸಾಧ್ಯ? ಒಬ್ಬ 5 ವರ್ಷದ ಹುಡುಗ, ಅದು ಕೂಡ 1983ರ ಡಿಸೆಂಬರ್ ಅಲ್ಲಿ ಇವನು ಹುಟ್ಟಿದ್ರೆ, ಯಾವ ವ್ಯಕ್ತಿ ಬಗ್ಗೆ ಇವನು ಮಾತಾಡ್ತಾ ಇದ್ದಾನೆ ಅವನು ಅದೇ ವರ್ಷ ಆಗಸ್ಟ್ ಅಲ್ಲಿ ಸತ್ತಿರ್ತಾನೆ. ಇದು ಏನಿದು, ಹೆಂಗ ಅರ್ಥ ಮಾಡ್ಕೊಳ್ಳೋದು? ಮೆಸ್, ಬ್ರೈನ್ ಇಂಟರ್ಪ್ರಿಟೇ ಮಾಡಕ್ ಸಾಧ್ಯ ಇಲ್ಲ ಇಂಥದ್ದನ್ನ ಅಂತಾದಾಗ, ನಡಿ ಹಂಗಾದ್ರು ಹೋಗೋಣ, ತೋರ್ಸು ನಿನ್ನ ಈ ರೇಡಿಯೋ ಇದೆಲ್ಲಿತ್ತು ಅಂತ ತೋರ್ಸು, ಏನೇನಿತ್ತು ಅಲ್ಲಿ ಅಂತ ಕೇಳಿದಾಗ VCR ಇತ್ತು, ನಂಗೆ ತುಂಬಾ ಕಸ್ಟಮರ್ಸ್ ಇದ್ರು, ನಂದು ಮೇನ್ ಗಲ್ಲಿಯಲ್ಲೇ ನಂದು ಶಾಪ್ ಇದೆ, ಎಲ್ಲ ಗೊತ್ತು ನನ್ಗೆ ಅಂತ ಹೇಳ್ಬಿಟ್ಟು ಇವನು ಹೇಳ್ತಾನೆ. ಆ ಆಗ್ರಾದ ಶಾಪ್ಗೆ ಕರ್ಕೊಂಡು ಹೋದ ತಕ್ಷಣ ಏನೋ ಓನರ್ ಇರ್ತಾನಲ್ವಾ, ಆ ಆಟಿಟ್ಯೂಡ್ ಅಲ್ಲಿ ಬಾಗಿಲು ತೆಗೆದ್ಬಿಟ್ಟು ಅದ್ರ ಒಳಗಡೆ ಹೋಗಿ ಅವನ ಹೆಂಡತಿ, ಅಂದ್ರೆ ಹಿಂದಿನ ಜನ್ಮದಲ್ಲಿ ಹೆಂಡತಿ ಅಂತ ಏನ್ ಕ್ಲೇಮ್ ಮಾಡ್ತಾ ಇದ್ದ, ಅವಳು ತುಂಬಾ ಪ್ರಶ್ನೆ ಕೇಳ್ತಾಳೆ. ಯಾರಿವನು ಅಂತ ಕೇಳ್ಬಿಟ್ಟು ಅವ್ನ ಫೋಟೋ ತೋರಿಸ್ತಾಳೆ. ನಾನೇ ಅದು, ಹಿಂದಿನ ಜನ್ಮದಲ್ಲಿ ನಂದೇ ಫೋಟೋ ಅದು, ನಾನು ಸಾಯೋ ಸ್ವಲ್ಪ ದಿವಸದ ಮುಂಚೆ ತೆಗೆದಿದ್ದ ಫೋಟೋ ಅದು, ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿದೀರಾ ಶಾಪನ್ನ, ಇಲ್ಲಿ ಇದೆಲ್ಲ ಬೇರೆ ಇತ್ತು, ಹಿಂಗಿದ್ದೆಲ್ಲ ಹೇಳಕ್ ಶುರು ಮಾಡಿದಾಗ ಇನ್ನೂ ಗಾಬರಿ ಆಗುತ್ತೆ ಅವರಿಗೆ. ಓ, ಇದ್ರಲ್ಲಿ ಏನೋ ಇದೆ, ಈ ಹುಡುಗ ಸುಳ್ಳು ಹೇಳ್ತಾ ಇಲ್ಲ, ಅಥವಾ ಯಾವುದೋ ಒಂದು ಕಥೆಯನ್ನ ಕೇಳ್ಕೊಂಡು
ಯಾವುದೋ ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡು ಇದೆಲ್ಲ ಹೇಳ್ತಾ ಇಲ್ಲ ಅನ್ನೋದು ಖಾತ್ರಿ ಆದಾಗ ಅದು ಸ್ವಲ್ಪ ಭಾರತದಲ್ಲಿ ಆ ವಿಚಾರ ಹರಡ್ತಾ ಇರುತ್ತೆ. ಈ ಪುನರ್ಜನ್ಮದ ಕತೆ, ರೀಇನ್ಕಾರ್ನೇಷನ್, ಪರಕಾಯ ಪ್ರವೇಶ, ಸೋಲ್ ರಿಪ್ಲೇಸ್ಮೆಂಟ್, ಹಿಂಗಿದ್ದನ್ನೆಲ್ಲ ತುಂಬಾ ಸ್ಟಡಿ ಮಾಡ್ತಾ ಇದ್ದಿದ್ದು ಅಂತಂದ್ರೆ ಆವಾಗಿನ ಕಾಲದಲ್ಲಿ ಇಯಾನ್ ಸ್ಟೀವನ್ಸನ್ ಅಂತ ಈ ವ್ಯಕ್ತಿಯ ಕಿವಿಗೂ ಬೀಳುತ್ತೆ. ಈ ಕೇಸನ್ನ ಸ್ಟಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ತನ್ನ ಒಬ್ಬ ಅಸಿಸ್ಟೆಂಟ್ ಅನ್ನ ಕಳಿಸ್ತಾರೆ. ಜೊತೆಗೆ ಡೆಲ್ಲಿ ಯೂನಿವರ್ಸಿಟಿಯ ಈ ಪ್ಯಾರಾ ನಾರ್ಮಲ್ ಆಕ್ಟಿವಿಟಿ ಅಥವಾ ಸೈನ್ಸ್ ಅಂತ ಏನಿರುತ್ತೆ ಅದನ್ನ ಸ್ಟಡಿ ಮಾಡ್ತಾ ಇದ್ದಂತಹ ಡಾಕ್ಟರ್ ಚಂದಾ ಅವರ ಜೊತೆ ಬಂದು ಇವರೆಲ್ಲ ಇದು ನಿಜವಾಗ್ಲೂ ಏನೋ ರೀಇನ್ಕಾರ್ನೇಷನ್ ಇರೋದೇನಾ ಅಥವಾ ಈ ಹುಡುಗಂಗ್ ಬೇರೆ ಏನಾದ್ರೂ ಸಮಸ್ಯೆ ಇರಬಹುದಾ ಅಂತ ಹೇಳ್ಬಿಟ್ಟು ಇನ್ವೆಸ್ಟಿಗೇಟ್ ಮಾಡಕ್ಕೆ ಶುರು ಮಾಡ್ತಾರೆ. ಅವರೆಲ್ಲ ಏನ್ ಅನ್ಕೊಂಡಿರ್ತಾರೆ ಅಂತಂದ್ರೆ ಎರಡು ದಿನ ಆದ್ಮೇಲೆ ಇದು ಏನು ಅಲ್ಲ ಅನ್ನೋದನ್ನ ಕಂಡು ಹಿಡಬಹುದು, ವಾಪಸ್ ಹೋಗ್ಬಹುದು ಅಂತ ಹೇಳ್ಬಿಟ್ಟು ಅವರ ಅಸಿಸ್ಟೆಂಟ್ ಬಂದಿರ್ತಾಳೆ. ಆದ್ರೆ ಅವಳಿಗೆ ಲಿಟ್ರಲಿ ಹೋಶ್ ಹುಡುಗಯ್ಯ ಅನ್ನೋ ತರದ ಎಕ್ಸ್ಪೀರಿಯನ್ಸ್ ಆಗತ್ತೆ. ಯಾಕೆ ಅಂತಂದ್ರೆ ಈ ಮನುಷ್ಯ ಹೇಳ್ತಾನೆ, ನನ್ನನ್ನ ಹಿಂದಿನ ಜನ್ಮದಲ್ಲಿ ನನ್ನ ಬಿಸ್ನೆಸ್ ಪಾರ್ಟ್ನರೇ ನಾನು ಕಾರಲ್ಲಿ ಬರ್ತಾ ಇರ್ಬೇಕಿದ್ರೆ ಮನೆ ಗೇಟ್ ಇನ್ನೇನ್ ತೆಗಿಬೇಕು ಅಂತ ನಾನು ಕಾರಿಂದ ಹೊರಗಡೆ ಇಳಿತಾ ಇರ್ಬೇಕಿದ್ರೆ ನನ್ನ ಬಲ, ಇದನ್ನ ಏನ್ ಹೇಳ್ತಾರೆ, ಟೆಂಪೋರಲ್ ರೀಜನ್ ಅಂತ ಹೇಳ್ತಾರೆ, ಈ ಒಂದು ಪ್ಲೇಸ್ ಅಲ್ಲಿ ಗನ್ನಿಂದ ನನ್ನನ್ನ ಸಾಯಿಸಿದ್ದಾರೆ ಅಂತ ಹೇಳ್ತಾನೆ. ಬರ್ತ್ ಮಾರ್ಕ್ ನೋಡೋಣ ಅಂತ ಹೇಳ್ಬಿಟ್ಟು ಅವನ ತಲೆಯನ್ನ ಬೋಳಿಸಿದ್ರೆ ಎಕ್ಸಾಕ್ಟ್ಲಿ ಅವ ಸತ್ತಾದಾಗ, ಸುರೇಶ್ ವರ್ಮ ಹಿಂದಿನ ಜನ್ಮದಲ್ಲಿ ಸತ್ತಾದಾಗ ಏನ್ ಅಟಾಪ್ಸಿಯನ್ನ ಮಾಡಿಸಿರ್ತಾರೆ, ಯಾವ ಒಂದು ಮೆಜರ್ಮೆಂಟ್ ನಲ್ಲಿ ಗೋಲಿ ಅಂತಂದ್ರೆ ಗುಂಡು ಬಿದ್ದಿತ್ತು ಅವನ ಟೆಂಪೋರಲ್ ರೀಜನ್ಗೆ ಅಂತ ಹೇಳಲಾಗುತ್ತೆ, ರೈಟ್ ಸೈಡ್, ಎಕ್ಸಾಕ್ಟ್ಲಿ ಅಲ್ಲಿ ಒಂದು ಬರ್ತ್ ಮಾರ್ಕ್ ಸಿಗತ್ತೆ. ಇವಾಗ ಇಯಾನ್ ಸ್ಟೀವನ್ಸನ್ ಅವರ ಅಸಿಸ್ಟೆಂಟ್ಗೆ 2 ದಿನದಲ್ಲಿ ಇದೆಲ್ಲ ಮುಗಿಸ್ ಹೋಗ್ತೀನಿ ಅಂತ ಬಂದಿರೋಳ್ಗೆ ಲಿಟ್ರಲಿ ಹೋಶ್ ಹುಡುಗೆಯ ತನ್ನ ಪ್ರೊಫೆಸರ್ ಅನ್ನ ಕರೆಸ್ತಾಳೆ. ಹಾಗೆ ಈ ಹುಡುಗನ ಈ ಎಲ್ಲಾ ವಿಚಾರವನ್ನ ತಿಳ್ಕೊಂಡು ಯಾವ ಕೂಲಂಕುಷ ವಿಚಾರವನ್ನ ಹೇಳ್ತಾ ಹೋಗ್ತಾನೆ. 5 ವರ್ಷದ ಹುಡುಗ ಅಂತಂದ್ರೆ, ಹಿಂದಿನ ದಿನ ತಾನು ಸಾಯೋ ಹಿಂದಿನ ದಿನ ಒಂದು ಜಾತ್ರೆಗೆ ಹೋಗಿದ್ದೆ ನಾನು, ಇದೇ ಕಾರ್ನ ಬೋನೆಟ್ ಮೇಲೆ ಮಕ್ಕಳನ್ನ ಕೂರಿಸ್ಕೊಂಡು ನಾನು ಅವರಿಗೆ ತಿಂಡಿ ಕೊಡಿಸಿದ್ದೆ, ನಂದು ಇನ್ನೊಂದು ಮನೆ ಇದೆ, ಅಲ್ಲಿ ಚಿನ್ನ ಎಲ್ಲ ಬಚ್ಚಿಟ್ಟಿದ್ದೀನಿ, ನಾನು ದುಡ್ಡಿದೆ, ಅಲ್ಲಿ ತುಂಬಾ ದುಡ್ಡಿದೆ, ನಾನು ಕರ್ಕೊಂಡೋಗಿ ತಗೋಬರ್ತೀನಿ, ನಾನು ಅರ್ಧ ನಿಂಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಿಂದಿನ ಜನ್ಮದ ತನ್ನ ಹೆಂಡತಿಗೆ ಹೇಳ್ತಾನೆ. ಈ ಕೇಸ್ ನೋಡಿ ಎಷ್ಟು ಕ್ರೇಜಿ ಅನ್ಸುತ್ತೆ ಅಂತಂದ್ರೆ, ಜೊತೆಗೆ ಇವನು ಸತ್ತೋದ್ಮೇಲೆ ಯಾರು ಅವನನ್ನ ಮರ್ಡರ್ ಮಾಡಿರ್ತಾರೆ ಅವರನ್ನ ಪೊಲೀಸರು ಹಿಡಿದು ಅವರಿಗೆ ಶಿಕ್ಷೆ ಆಗುತ್ತೆ. ಹಾಗೆ ಒಂದು 8 ವರ್ಷ ಅವರು ಅವರ ಶಿಕ್ಷೆಯನ್ನ ಅನುಭವಿಸಿ ಇವನನ್ನ ನೋಡ್ಬೇಕು. ಯಾಕೆಂತಂದ್ರೆ ಅವರಿಗೂ ವಿಚಿತ್ರ ಅಲ್ವಾ, ಆಸ್ ಅ ಹ್ಯೂಮನ್ ಬೀಯಿಂಗ್ ದಿಸ್ ಇಸ್ ಅ ಮಿರಾಕಲ್ ಅಂತ ಹೇಳ್ಬಿಟ್ಟು ಅವನ ಎದುರುಗಡೆ ಬಂದ ತಕ್ಷಣ ಇವರೇ ನನ್ನನ್ನು ಕೊಂದಿದ್ದು ಅಂತ ಹೇಳ್ಬಿಟ್ಟು ಗುರ್ತಿಸ್ತಾನೆ. ಫಸ್ಟ್ ಟೈಮ್ ಜೀವನದಲ್ಲಿ ಅವ್ರನ್ನ ನೋಡಿದ್ರು ಕೂಡ ಇವರೇ ನನ್ನ ಹಿಂದಿನ ಜನ್ಮದಲ್ಲಿ ಕೊಂದಿದ್ದು, ಹಿಂಗೆ ಕೊಂದಿದ್ದು ಅನ್ನೋದೆಲ್ಲ ಹೇಳಿದಾಗ ಯಾವ ರೀತಿ ಅವನ ಸಾವಿನ ಕೊನೆ ಘಳಿಗೆ ಇತ್ತು, ಇವ್ರು ಯಾವ ರೀತಿ ಕೊಂದ್ರು, ಇದೆರಡೂ ಕೂಡ ತಾಳೆ ಆಗುತ್ತೆ. ಇದರ ಪರಿಣಾಮವಾಗಿ BBC ಒಂದು ಡಾಕ್ಯುಮೆಂಟರಿಯನ್ನ ಕೂಡ ಮಾಡಿದೆ. ಅದರದ್ದೇ ಫುಟೇಜಸ್ ಅನ್ನ ನಾನು ಈ ಸ್ಟೋರಿ ಹೇಳುವಾಗ ನಿಮ್ಗೆ ತೋರಿಸ್ತಾ ಇದ್ದಿದ್ದು. ಸೊ ಈ ಒಂದು ಟಿ2 ಸಿಂಗ್ ಕೇಸ್ ಅನ್ನೋದು ಇಡೀ ಭಾರತದಲ್ಲಿ, ಇಡೀ ವಿಶ್ವದಲ್ಲಿ ಒನ್ ಆಫ್ ದ ಕ್ರೇಜಿಯಸ್ಟ್ ರೀಇನ್ಕಾರ್ನೇಷನ್ ಸ್ಟೋರೀಸ್ ಅಂತಂದ್ರೆ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಂಡ್ ಇದ್ರಲ್ಲಿ ಇನ್ನೊಂದು ಮಜಾ ಏನಪ್ಪಾ ಅಂತಂದ್ರೆ, ಈ ಟಿ2 ಸಿಂಗ್ ಅಂತ 5 ವರ್ಷ ಯಾರು ಇದನ್ನೆಲ್ಲ ಹೇಳ್ತಾ ಇದ್ರು ಆ ವ್ಯಕ್ತಿಗೆ ಇವತ್ತು 40+ ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಒಬ್ಬ ಪ್ರೊಫೆಸರ್ ಆಗಿದ್ದಾರೆ. ಜೊತೆಗೆ ಅವ್ರು ಚಿಕ್ಕ ವಯಸ್ಸಿಂದ ಹಿಂದಿನ ಜನ್ಮದಲ್ಲಿ ಇರುವಂತಹ ಆ ಕೋಪ, ರೋಷ, ನನ್ಗೆ ತಂದೆ ತಾಯಿ ಬೇಡ ಅಂತ ಹೇಳ್ತಾ ಇದ್ದಿದ್ದು, ನಾನ್ ನಿಮ್ ಜೊತೆ ಇರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ಈ ಯೋಗ, ಧ್ಯಾನ ಇಂಥದ್ದನ್ನೇ ಸ್ಟಡಿ ಮಾಡಿ ಸ್ವಲ್ಪ ಕಾಮ್ ಆಗಿ ಅದನ್ನೇ ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವ್ರ ಹೆಸರು ತೋರಣ್ ಸಿಂಗ್ ಅಂತ. ನೀವು ಗೂಗಲ್ ಮಾಡಿದ್ರಿ ಅಂತಂದ್ರೆ ಅವರ ಪಾಡ್ಕಾಸ್ಟ್ ಒಂದು ನೋಡೋಕೆ ಸಿಗುತ್ತೆ, ದಯವಿಟ್ಟು ನೋಡಿ. ಯಾಕೆ ಇದನ್ನ ಹೇಳ್ತೀನಿ ಅಂತಂದ್ರೆ, ನಮ್ಗೆ ಸೈಂಟಿಫಿಕ್ ಟೆಂಪರ್ಮೆಂಟ್ ಇರಬೇಕು, ರೀಸನಿಂಗ್ ಪವರ್ ಇರಬೇಕು. ಸುಮ್ಮನೆ ಯಾರೋ ಏನೋ ಹೇಳಿದ್ರು ಅಂದ ತಕ್ಷಣ ಮೂಢನಂಬಿಕೆಯಿಂದ ನಂಬೋದಲ್ಲ. ವೈ ದಿಸ್ ಇಸ್ ಹ್ಯಾಪನಿಂಗ್ ಆರ್ ವೈ ದಿಸ್ ಇಸ್ ನಾಟ್ ಹ್ಯಾಪನಿಂಗ್, ಇಂಥ ಸೈಂಟಿಫಿಕ್ ಅಪ್ರೋಚ್ ಯಾವತ್ತೂ ಇಟ್ಕೋಬೇಕು. ಸುಮ್ಮನೆ ಸೂಡೋ ಬಿಲೀಫ್ ಸಿಸ್ಟಮ್ ಇಟ್ಕೊಳ್ಳೋದು ಒಳ್ಳೇದಲ್ಲ. ಆದ್ರೆ ಇಂಥದ್ದನ್ನ ಕೇಳಿದಾಗ, ಜೊತೆಗೆ ಇದನ್ನ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಸಾವು ಅನ್ನೋದನ್ನ ಹೇಗೆ ನೋಡ್ತೀವಿ, ಡೆತ್ ಅನ್ನೋದನ್ನ ಯಾವತ್ತೂ ಕೂಡ ದಿ ಎಂಡ್ ಅಂತ ನಾವು ಕನ್ಸಿಡರ್ ಮಾಡೋದಿಲ್ಲ. ಅದನ್ನ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗುವಂಥದ್ದು, ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಆತ್ಮ ಹೋಗುವಂಥದ್ದು. ಜೊತೆಗೆ ಈ ಒಂದು ಕೇಸನ್ನ ನೋಡಿದಾಗ ನಾವು ಸತ್ತೋದ್ಮೇಲೆ ಏನೂ ತಗೊಂಡೋಗಲ್ಲ ಅಂತ ಹೇಳ್ತೀವಲ್ವಾ, ಅದು ಕೂಡ ಪೂರ್ತಿ ಸತ್ಯ ಅಲ್ಲ.
ಕೆಲವು ಸರ್ತಿ ಆತ್ಮ ಡಿಸೈಡ್ ಮಾಡ್ತು ಅಂತಂದ್ರೆ ಆ ಆತ್ಮಕ್ಕೆ ಎಷ್ಟು ಪವರ್ ಇರುತ್ತೆ ಅಂತಂದ್ರೆ ಒಂದು ದೇಹವನ್ನ ಬಿಟ್ಟು ಇನ್ನೊಂದು ದೇಹದ ಒಳಗೆ ಹೋದ್ಮೇಲೂ ಕೂಡ ಅದಕ್ಕೆ ಅದರ ಮೆಮೊರಿಯನ್ನ, ಅದನ್ನ ಮಸಲ್ ಮೆಮೊರಿಯನ್ನಿ ಅಥವಾ ಬೇರೆ ಯಾವ್ದಾದ್ರು ಟರ್ಮಿನಾಲಜಿಯಲ್ಲಿ ನೀವು ಅಡ್ರೆಸ್ ಮಾಡಿ, ಬಟ್ ಆತ್ಮಕ್ಕೆ ಎಷ್ಟು ಪವರ್ ಇರುತ್ತೆ ಅಂತಂದ್ರೆ ಅದು ಡಿಸೈಡ್ ಮಾಡ್ತು ಅಂತಂದ್ರೆ ಮೆಮೊರಿಯನ್ನ ಅದು ಮುಂದಿನ ಜನ್ಮಕ್ಕೆ ಸಹ ತೆಗೆದುಕೊಂಡು ಹೋಗೋಕೆ ಸಾಧ್ಯ. ಅಂಡ್ ಕೆಲವು ಜನ ಇದನ್ನ ಮೇ ಬಿ ಒಂದೇ ವರ್ಷದಲ್ಲಿ 3 ತಿಂಗಳ ಗ್ಯಾಪ್ ಅಲ್ಲಿ ಅವನ ಹಿಂದಿನ ಜನ್ಮ ಹಾಗೆ ನೆಕ್ಸ್ಟ್ ಪುನರ್ಜನ್ಮ ಅಂತ ಏನ್ ಕ್ಲೇಮ್ ಮಾಡ್ತಾ ಇದ್ದಾರೆ ಅದೆರಡು ಆಗಿದೆ ಅಂತಂದ್ರೆ ಮೇ ಬಿ ಅಲ್ಲಿ ಸೋಲ್ ರಿಪ್ಲೇಸ್ಮೆಂಟ್ ಆಗಿರಬಹುದೇನೋ ಅನ್ನೋದನ್ನ ಕೆಲವು ಜನ ಹೇಳ್ತಾರೆ. ಆದ್ರೆ ಆ ವ್ಯಕ್ತಿ ಹೇಳೋ ಪ್ರಕಾರ ಇದು ನನ್ನ ಪುನರ್ಜನ್ಮ, ನನ್ನನ್ನ ಯಾರು ಸಾಯಿಸಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಿದೆ, ನನಗೆ ಇವಾಗ ಏನೋ ಅವ್ರ ಮೇಲೆ ಕೋಪ ಇಲ್ಲ, ಆದ್ರೆ ನಂಗೆ ಇದೆಲ್ಲವೂ ನೆನಪಿದೆ ಅನ್ನೋದನ್ನ ಆ ವ್ಯಕ್ತಿಯೇ ಹೇಳ್ಕೊಂಡು ಅವರ ಎಕ್ಸ್ಪೀರಿಯನ್ಸ್ ಅನ್ನ ಅವರೇ ಒಂದು ರೀತಿಯಲ್ಲಿ ಆಶ್ಚರ್ಯ ಹಿಂಗಾಯ್ತು ಅಂತ ಗೊತ್ತಿಲ್ಲ ಅನ್ನೋದನ್ನ ಹೇಳ್ತಾರೆ. ಇದನ್ನೆಲ್ಲ ಕೇಳಿದಾಗ ನಾವೇನ್ ಹೇಳ್ತೀವಲ್ವಾ, ಸಾವು ಅನ್ನೋದು ಪರಮ ಸತ್ಯ ಅಲ್ಲ. ಈ ಹುಟ್ಟು ಸಾವು ಅನ್ನೋದು ಯಾವತ್ತೂ ಕೂಡ ಒಂದು ಸರ್ಕಲ್ಲೇ, ಆ ವೃತ್ತದಲ್ಲಿ ಅದು ಒಂದು ಎಕ್ಸಿಟ್ ಪಾಯಿಂಟ್ ಆಗತ್ತೆ ವಿನಃ ಈ ನಮ್ಮೆಲ್ಲರ ಆತ್ಮ ಅನ್ನೋದು ಅದೆಷ್ಟು ಹಳೇತೋ, ಅದೆಷ್ಟು ಜನ್ಮಗಳನ್ನ ನೋಡ್ಕೊಂಡು ಬಂದಿದೆಯೋ, ಅದೇನೇನ್ ಮಾಡಿತ್ತೋ, ಮುಂದೆ ಏನೇನ್ ಮಾಡಕ್ಕಿದೆಯೋ, ಹಾಗೆ ಅದೆಲ್ಲದರ ಕರ್ಮ ಅನ್ನೋ ಬಾಂಡೇಜ್ ಇಂದ ಅದು ಕಟ್ಟಾದಾಗ ಅದನ್ನೇ ನಾವು ಪರಮಾತ್ಮ ಅಂತ ಹೇಳ್ತೀವಿ, ಮುಕ್ತಿ ಅಂತ ಕರಿತೀವಿ. ಸೊ ಈ ಒಂದು ಪುನರ್ಜನ್ಮದ ಕಥೆ ಅನ್ನೋದು ನಿಮ್ಗೆ ಏನ್ ಅನಿಸ್ತು? ನೀವು ಇದನ್ನ ನಂಬ್ತೀರಾ? ಆ ಎಪಿಸೋಡ್ ಅನ್ನ ನೋಡಿ, ಅಂದ್ರೆ ಆ ಪಾಡ್ಕಾಸ್ಟ್ ಅನ್ನ ನೋಡಿ, ತೋರಣ್ ಸಿಂಗ್ ಅವರು ಅವರ ಎಕ್ಸ್ಪೀರಿಯನ್ಸ್ ಅನ್ನ ಏನೇನ್ ಹೇಳಿದ್ದಾರೆ ಅನ್ನೋದನ್ನ ಕೇಳಿಸ್ಕೊಂಡ್ ಆದ್ಮೇಲೆ ಇದನ್ನ ನಂಬ್ತೀರಾ ಅಂತಂದ್ರೆ ಯಾವ ಒಂದು ಪಾಯಿಂಟ್ ಅಲ್ಲಿ ನಂಬ್ತೀರಾ, ಇದನ್ನ ನಂಬಲ್ಲ ಅಂತಂದ್ರೆ ಯಾವ ಪಾಯಿಂಟ್ ಅಲ್ಲಿ ನಂಬೋದಿಲ್ಲ ಅನ್ನೋದನ್ನ ಹೇಳಿ. ಜೊತೆಗೆ ನನ್ಗೆ ಇದನ್ನ ಕೇಳಿಸ್ಕೊಂಡ್ ಆದ್ಮೇಲೆ ಸೌಜನ್ಯ ಕೇಸ್ ನೆನ್ಪಾಯ್ತಾಯ್ತಾ? ವಾಟ್ ಇಫ್ ಅಥವಾ ಐ ವಿಶ್ ಸೌಜನ್ಯ ಸಹ ಇದೇ ರೀತಿ ಎದ್ದು ಬಂದು ತನ್ನನ್ನ ಅವತ್ ಯಾರು ಆ ರೀತಿ ಅಷ್ಟು ಬ್ರೂಟಲ್ ಆಗಿ ಕೊಂದ್ರು ಅನ್ನೋದನ್ನ ಹೇಳೋ ತರ ಇದ್ದಿದ್ರೆ ನಮ್ಮೆಲ್ರಿಗೂ ಕರ್ನಾಟಕದಲ್ಲಿ ಅದೆಷ್ಟು ಜನರಿಗೆ ಒಂದು ಮಾನಸಿಕ ನೆಮ್ಮದಿ ಸಿಗ್ತಾ ಇತ್ತು ಅಂತಂದ್ರೆ ಅಲ್ವಾ? ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ಬೆಳಗ್ಗೆ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.